ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾಗೇನಿಲ್ಲ ಅದಿದೆ. ನಮ್ಮ ಮನೆಗೆ ಬನ್ನಿ ಅಂತ ನಾನು ಕರೆದಿದ್ದನ್ನ ನಿಮ್ಮ ಯಜಮಾನ್ರಿಗೆ ಹೇಳ್ದ. ಅವ್ರು ಏನಂದ್ರು? ಯಾಕೆ ಸುಮ್ಮನಾದೆ? ನೀ ನನಗೆ ಮಾತು ಕೊಟ್ಟಿದ್ಯಾ, ಮರಿಬೇಡ. ಅದು ಸರಿ, ಒಂದು ಕೆಲಸ ಮಾಡು, ನಿಮ್ಮ ಯಜಮಾನ್ರಿಗೆ ಫೋನ್ ಕೊಡು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿ ರೀ, ಅದಕ್ಕೆ ಮಾತಾಡ್ತಾರಂತೆ. ಹೇಳಿ ಬಾ. ನೋಡಿ, ಎಷ್ಟೇ ಆದರೂ ನೀವು ಈ ಮನೆ ಅಳಿಯ. ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸಿದ್ರೆ ಸಂಬಂಧಗಳು ಉಳಿಯುತ್ತಾ ಹೇಳಿ? ನಾವು ಯಾವ ಹಾಗೆತನೂ ಸಾಧಿಸ್ತಾ ಇಲ್ಲ. ಆದರೆ ಅವತ್ತು ನಿಮ್ಮ ಮನೆಯವರೊಂದು ಮಾತು ಹಾಕಿದ ಸವಾಲು ನನ್ನ ಮನಸ್ಸಿನಲ್ಲಿ ನಾಟ್ಬಿಟ್ಟಿದೆ. ನೋಡಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಈಗಲಾದರೂ ದೊಡ್ಡ ಮನ್ಸು ಮಾಡಿ ನಮ್ಮ ಮನೆಗೆ ಬನ್ನಿ. ನೀವು ನಮ್ಮ ಮನೆಗೆ ಬಂದರೆ ಇಲ್ಲಿರೋ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ನೀವು ನಮ್ಮ ಮನೆಗೆ ಬರೋದ್ರಿಂದ ನಮ್ಮ ಮನೆಗೂ ಸಹಾಯ ಆಗುತ್ತೆ, ನಿಮ್ಮ ಮನೆಗೂ ಸಹಾಯ ಆಗುತ್ತೆ. ಬಂದಿದ್ದಂತೂ ವ್ಯರ್ಥ ಆಗಲ್ಲ. ನೋಡಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ದುಡ್ಡು ಕಾಸು ವಿಷಯ ಅಂತ ಮಾತ್ರ ತಪ್ಪು ತಿಳ್ಕೊಬೇಡಿ. ದುಡ್ಡು ಕೊಡೋದ್ರಿಂದ, ಆಸ್ತಿ ಕೊಡೋದ್ರಿಂದ ನಿಮ್ಗಿಷ್ಟ ಆಗಲ್ಲ, ಖುಷಿನೂ ಆಗಲ್ಲ ಅಂತ ನನಗೆ ಗೊತ್ತು. ಇದು ಅದೆಲ್ಲವನ್ನು ಮೀರಿದ್ದು ಜೀವನದಲ್ಲಿ ನಿಮಗೊಂದು ದೊಡ್ಡ ಸಂಭ್ರಮ ಅನ್ಕೊಳ್ಳಿ. ನೀವು ಬರೋದ್ರಿಂದ ನನಗೆ ತುಂಬ ಉಪಕಾರ ಮಾಡ್ದಂಗಾಗುತ್ತೆ. ದಯವಿಟ್ಟು ಬನ್ನಿ. ಅವತ್ತು ನಿಮ್ಮ ಯಜಮಾನರು ನಮಗೆ ಅಂದಿರೋ ಮಾತು ಹಾಕಿದ ಸವಾಲನ್ನ ಮರೆತು ಇಷ್ಟು ಸುಲಭವಾಗಿ ಬನ್ನಿ ಅಂದರೆ ಬರೋಕ್ಕಾಗತ್ತಮ್ಮ? ನಾವು ಸ್ವಂತ ಮನೆ ಕಟ್ಟಿ ಗೃಹ ಪ್ರವೇಶ ಕರೆಯೋದಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಈಗ ಖಾಲಿ ಕೈನಲ್ಲಿ ಬಂದರೆ ನಾವು ಸೋತಾಗಲ್ವಾ? ನನಗೆ ಗೊತ್ತು, ಹಿಂದೆ ಆಗಿರೋಂಥ ಘಟನೆ ಅಷ್ಟು ಸುಲಭವಾಗಿ ಮರೆಯುವಂಥದ್ದಲ್ಲ. ನಿಮ್ಮ ಮನಸ್ಸು ಅದನ್ನು ಸುಲಭವಾಗಿ ಮರೆಯೋದೂ ಇಲ್ಲ. ಆದರೆ ಇದು ನನ್ನ ಕೊನೆ ಆಸೆ ಅಥವಾ ಕೊನೆ ಪ್ರಯತ್ನ ಅಂತ ಅನ್ಕೊಳ್ಳಿ. ಇನ್ಯಾವತ್ತೂ ನಾನು ನಿಮ್ಮನ್ನು ಏನೂ ಕೇಳಲ್ಲ. ಇದೊಂದು ಆಸೆನ ನೆರವೇರಿಸ್ಕೊಡಿ. ಒಬ್ಬ ತಂಗಿಯಾಗಿ ಅಣ್ಣನ ಮನೆ ಕರಿತಾ ಇದ್ದೀನಿ. ದಯವಿಟ್ಟು ಈ ತಂಗಿ ಮನೆಗೆ ಬನ್ನಿ ಅಣ್ಣ. ನಿಮ್ಮ ದಾರಿ ಕಾಯ್ತಾ ಇರ್ತೀನಿ. ದೇವ್ರೇ, ಇವ್ನು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ವೆಂಕಿಗೂ ಚೆಲ್ವಿಗೂ ಏನಾದರೂ ಮಾಡಿಬಿಡ್ತಾನೆ. ಇವನು ಒಳಗಿರೋ ಮೃಗ ಆಚೆ ಬರೋದಕ್ಕಿಂತ ಮುಂಚೆ ಏನಾದರೂ ಮಾಡಿ ಇದನ್ನು ತಡಿಬೇಕಲ್ಲಪ್ಪ. ದೇವ್ರೇ, ನಾನು ಏನು ಮಾಡಲಿ? ಹೇಗೆ ತಡೆಯೋದು? ಹೇಳಿ ಶಾಂತಮ್ಮ. ಅಯ್ಯೋ, ಏನಪ್ಪ ಹೇಳೋದು ವಿಶ್ವ, ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಕೈ ಮೀರಿ ಹೋಗ್ತಿದೆ ಅಂತ ಅನ್ನಿಸ್ತಿದೆ. ಜಯಂತು ವೆಂಕಿ ಮತ್ತು ಚಲ್ವಿ ಜೊತೆ ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ಅವರಿಬ್ಬರಿಗೂ ಏನಾದರೂ ಮಾಡಿಬಿಡ್ತಾನೆ ಅನ್ನಿಸ್ತಿದೆ. ನಾಳೆ ಜಾನ್ವಿ ಅಪ್ಪ ಅಮ್ಮ ಬೇರೆ ಬರ್ತಿದ್ದಾರೆ.
ಅವ್ರಿಗೂ ಖಂಡಿತ ಏನಾದರೂ ಮಾಡ್ತಾನೆ. ವಿಶ್ವ, ಈಗ ನೀನೇ ಅವ್ರನ್ನ ಕಾಪಾಡಬೇಕು. ಏನಾದರೂ ಮಾಡು ವಿಶ್ವ. ನಾನು ಅದೇ ಯೋಚನೆಯಲ್ಲಿದ್ದೀನಿ ಶಾಂತಮ್ಮ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಅವರಿಬ್ರನ್ನ ಉಳಿಸೋದಕ್ಕೆ ನಾನು ಜಾನೂನ್ ಕರ್ಕೊಂಡು ಬಂದು ಒಪ್ಸೋದಕ್ಕಾಗತ್ತಾ? ಆ ಜಯಂತ್ ಅವ್ರು ಎಂಥ ಕಟುಕರು ಅಂತ ಗೊತ್ತಿದ್ರು ಜಾನು ನಾನು ಕರ್ಕೊಂಡು ಬಂದುಬಿಟ್ರೆ ನಾನು ಮಾಡೋದು ತಪ್ಪಾಗಲ್ವಾ ಶಾಂತಮ್ಮ? ಇಲ್ಲ, ಜಾನು ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ ಶಾಂತಮ್ಮ. ಹಾಗಾದ್ರೆ ಅವ್ರ 4 ಜೀವ ಹೋಗ್ಲಿ ಅಂತೀಯ? ಅಲ್ಲಪ್ಪ, ಜಾನ್ವಿಗೆ ಅವರ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅಂದರೆ ಜೀವ, ಜಯಂತನ್ಗೆ ಜಾನ್ವಿ ಅಂದರೆ ಜೀವ. ಈಗ ಇವರೆಲ್ಲರ ಜೀವ ಕಾಪಾಡೋ ಭಾರ ನಿನ್ನ ಕೈಲಿದೆ. ಏನಾದರೂ ಮಾಡು ವಿಶ್ವ. ನೀವೇನು ಯೋಚನೆ ಮಾಡಬೇಡಿ ಶಾಂತಮ್ಮ. ಇನ್ನು ಮುಂದೆ ಆ ಜಯಂತ್ ಆಟ ಈ ವಿಶ್ವನ ಮುಂದೆ ನಡೆಯಲ್ಲ. ಇಲ್ಲಿ ಯಾರಿಗೂ ಏನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಂದರೆ ಏನು ಹೇಳ್ತಿದ್ಯಾ? ಜಾನ್ವಿ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀಯಾ? ಚಾನ್ಸೇ ಇಲ್ಲ ಶಾಂತಮ್ಮ. ಈ ವಿಶ್ವ ಬದುಕಿರೋವರೆಗೂ ಅದನ್ನು ಆಗೋದಕ್ಕೆ ಬಿಡಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂತ ನೀವೇ ನೋಡ್ತಿರಲ್ಲ. ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಸರಿನಪ್ಪ. ಜಾನು, ಒಂದು ನಿಮಿಷ ನನ್ನ ಜೊತೆಗೆ ಬಾ. ಯಾಕೇನಾಯ್ತು? ಹೇಳ್ತೀನಿ ಬಾ ಜಾನು. ಲೇ ಮರುಗೌಡ, ನಿನ್ನ ಹತ್ರ ಏಟೋಕಿದ ಕೇಳ್ಕೊಂಡಿದ್ದೀನಿ ಕಲ. ಆ ಸಿದ್ದೇಗೌಡ ನಮ್ಮನೆ ಮಾನ ಮರ್ವಾದನ್ನು ಉಳಿಸ್ತಾನೆ ಅಂತ ಅಂದ್ಕೊಂಡಿದ್ದೆ ಕಲ. ಈಗ ಅವನದೆಲ್ಲ ಗಾಳಿಗೆ ತೂರ್ಬಿಟ್ಟು ಹೊಟ್ಟಾಗವನ್ ಕಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಲ, ನೀನಾರು ಹೊಸಿ ನಮ್ಮ ಮಾನ ಮರ್ವಾದೆ ನಮ್ಮ ಮನೆಯನ್ನೆಲ್ಲ ಉಳಿಸ್ಲಾಲಿ. ಹಿಂಗೆಲ್ಲ ಹೇಳ್ಬೇಡಿ ಕಣಪ್ಪಯ್ಯ, ನಂಗೊಂಥರ ಆಯ್ತದೆ. ಸಿದ್ದುನು ಏನೂ ತಪ್ಪು ಮಾಡಿಲ್ಲ ಕಣಪ್ಪಯ್ಯ. ಅವ್ನು ಬಹು ಒಳ್ಳೆಯವನು. ಏನೋ ಪರಿಸ್ಥಿತಿ ಅವ್ನ ಟೈಮ್ ಸರಿಯಿಲ್ಲ, ಹಿಂಗೆ ಆಡಿಸ್ತದ ಅಷ್ಟೇಯ. ಅವನ್ನ ಒಂದೇ ಒಂದು ಕಿತ ಕ್ಷಮಿಸಿ ಫೋನ್ ಮಾಡಿ ಮಾತಾಡಿಯಪ್ಪಯ್ಯ, ಮನೆಗೆ ಕರೀರಿ. ಏಯ್, ಇನ್ನೊಂದು ಕಿತ್ತ ಅವನ್ನ ಕ್ಷಮಿಸು ಗಿಮ್ಸು ಅಂತ ಕೇಳಿದ್ರೆ ನನ್ನ ಪಿತ್ತ ನತ್ತಿಗೇರ್ ಬಿಡ್ತದೆ. ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಕ್ಕಿಲ್ಲ ನೋಡು. ಇವತ್ತು ನಾನು ಸಿದ್ದು ಭಾವನಾನ ನೋಡಕ್ಕೆ ಹೋದಂಗೆ ಇವರು ನೋಡಕ್ಕೆ ಹೋಗಲ್ಲ ಅನ್ನೋದೇನು ಗ್ಯಾರಂಟಿ? ಎಷ್ಟೇ ಆದರೂ ಎಲ್ಲರೂ ಮುದ್ದು ಮಗ ಸಿದ್ದು. ಅಲ್ಲಿ ಹೋಗಿ ಅವ್ನು ಕಷ್ಟಪಡ್ತಿರೋದನ್ನ ನೋಡಿ ಮನಸ್ಸೆಲ್ಲ ಕರಗಿ ಅವನ್ನ ಮತ್ತು ಆ ಭಾವನಾನ ಮತ್ತೆ ಮನೆಗೆ ಕರ್ಕೊಂಡು ಬಂದುಬಿಟ್ರೆ ಛೇ 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 ಛೇ, ನಾನು ಇಲ್ಲಿವರೆಗೂ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಈಗ ಸಿದ್ದು ಭಾವನಾ ಬಗ್ಗೆ ಒಂದಷ್ಟು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಹೇಳಿ ನನ್ನ ಕೆಲಸ ಸಾಧಿಸ್ಕೋಬೇಕು. ಏನವಾ ನೀನು ಈಟತ್ತವ್ರಿಗೂ ಎಲ್ಲ ಹೋಗಿದೆ? ಮಾವ, ನಾನು ಸಿದ್ದು ಮತ್ತು ಭಾವನಾ ಹೇಗಿದ್ದಾರೆ ಅಂತ ನೋಡ್ಕೊಂಬರಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ